ಕೊಹ್ಲಿ ನಾವು ಆನ್ ಕ್ಯಾಮ್ರಾ ನೋಡಿರ್ತೀವಿ ಅಷ್ಟೇ, ಹೆಚ್ಚಿನವರು ಅವರ ಅಗ್ರೆಷನ್ನು, ಅವ್ರ ಕ್ರಿಕೆಟ್ ಮೇಲಿನ ಅವ್ರ ಪ್ಯಾಷನ್ನು, ಹಸಿವು ಅದೆಲ್ಲ ನೋಡಿದ್ದೀವಿ. ಆಫ್ ದಿ ಕ್ಯಾಮರಾ ಕಾಮನ್ ಆಗಿ ಈಗ ಒಂದು ಫ್ರೆಂಡ್ಸ್ ಜೊತೆ ಇದ್ದಾಗ, ಟೀಮ್ ಜೊತೆ ಇದ್ದಾಗ ಹೇಗಿರ್ತಾರೆ ಕೊಹ್ಲಿ ಅಂತ? ಸಿಕ್ಕಾಪಟ್ಟೆ ಡೌನ್ ಟು ಅರ್ತ್. ಆಮೇಲೆ ಗ್ರೌಂಡಲ್ಲಿ ಇರೋದಕ್ಕೂ ಹೊರಗಡೆ ಇರೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಗ್ರೌಂಡಲ್ಲಿ ಆಟೋಮೆಟಿಕ್ ಎನರ್ಜಿ ಬಂದ್ಬಿಡುತ್ತೆ ಅವ್ರಿಗೆ ಸೋಲ್ನ ಎಕ್ಸೆಪ್ಟ್ ಮಾಡ್ಕೊಳ್ದೇ ಇರೋವಂಥ ವ್ಯಕ್ತಿಯವರು. ಇನ್ಫ್ಯಾಕ್ಟ್ ನಾವು ಅಲ್ಲಿ ಟೀಮ್ ರೂಮಲ್ಲಿ ಟೇಬಲ್ ಟೆನ್ನಿಸು ಆಡ್ತಾಯಿದ್ರೆ, ಆಮೇಲೆ PS ಆಡೋದಕ್ಕೆ ಭಾಳ ಇಷ್ಟ ಅವ್ರಿಗೆ. ಅಲ್ಲೂ ಕೂಡ ಸೋಲ್ ಒಪ್ಕೊಳ್ಳೋಕೆ ಇಷ್ಟ ಆಗಲ್ಲ, ಆ ಥರ ಅವ್ನು ನಾರ್ಮಲಾಗಿ ಬರೋವಂಥದ್ದು. ಬಟ್ ಹೊರಗಡೆ ಸಿಕ್ಕಾಪಟ್ಟೆ ಜಾಲಿಯಾಗಿರ್ತಾರೆ. ಎನಿ ಡೇ ಅವ್ರ ಜೊತೆ ಕೂತ್ಕೊಂಡು ಕಮ್ಯುನಿಕೇಷನ್ ಮಾಡ್ಬೋದು. ನಾವು ಈಗ ಒಳ್ಳೆ ಫ್ರೆಂಡ್ಸ್ ಸುಮಾರು ವರ್ಷದಿಂದ ಹೆಂಗೆ ಪರಿಚಯನೋ ಆ ಥರ ಮಾತಾಡ್ಸ್ತಾ ಇರ್ತಾರೆ ಅವ್ರು. ಸೊ ಆ ಥರ ಒಂದು ವ್ಯಕ್ತಿತ್ವ ಅವ್ರದ್ದು. ಸುಮಾರು ಜನ ತಪ್ಪು ತಿಳ್ಕೊತಾರೆ, ಏನಪ್ಪ ಇಷ್ಟು ಅಗ್ರೆಷನ್ ಈ ವ್ಯಕ್ತಿ ಅಂತ. ಖಂಡಿತ ಇಲ್ಲ, ಅದು ಬರೀ ಗ್ರೌಂಡಲ್ಲಿ ಮಾತ್ರ. ಒಂದ್ಸರಿ ಗ್ರೌಂಡಿಂದ ಆಚೆ ಬಂದರು ಅಂತಂದರೆ ಸಿಕ್ಕಾಪಟ್ಟೆ ಜಾಲಿಯಾಗಿರ್ತಾರೆ. ಆಮೇಲೆ ಯಾವತ್ತೂ ಆ ಒಂದು ಜೀನಿಯಸ್, ಇವಾಗ ಏನು ಲೆಜೆಂಡ್ ಅಂತ ಕರಿತೀವಿ, ಅದನ್ನು ಯಾವತ್ತೂ ತೋರಿಸಿದ್ದೇ ಇಲ್ಲ. ಡಿನ್ನರ್ ಟೇಬಲ್ ಎಲ್ಲಿ ಖಾಲಿ ಇರುತ್ತೆ ಅಲ್ಲೇ ಬಂದು ಅವ್ರ ಜೊತೆನೇ ಕೂತ್ಕೋತಾರೆ. ಬಿಗ್ ಪ್ಲೇಯರ್ ಜೊತೆನೇ ಕೂತ್ಕೊಳ್ಳೋ ಅಂಥದ್ದು ಅದೂ ಇಲ್ಲ. ಸೊ ಯಾರಾದ್ರೇನು ಎಲ್ಲಿ ಖಾಲಿ ಇರುತ್ತೆ ಅಲ್ಲಿ ಬಂದು ಕೂತ್ಕೊಂಡು ಅವ್ರ ಜೊತೆನೇ ಹರಟೆ ಹೊಡ್ಕೊಂಡು ಕೂತ್ಕೊಳ್ಳೋದು. ಆಮೇಲೆ ಪ್ರ್ಯಾಂಕ್ಸ್ ಮಾಡೋದು, ಸುಮ್ಮನೆ ಟೈಮ್ ಪಾಸ್ ಮಾಡೋದು. ಅಂದರೆ ಮುಂಚೆ ಹೆಂಗಿದ್ರು ಔಟ್ ಆಫ್ ದ ಫೀಲ್ಡು ಆ ಡಿಸಿಪ್ಲಿನ್ ಬಂದಿದೆ. ಬಟ್ ನಾರ್ಮಲ್ ಜಾಲಿ ಆಗಿರೋದು ಅದು ಇದ್ದಿದ್ದೆ. ಅವರು ಬರೀ ಗ್ರೌಂಡಲ್ಲಿ ಮಾತ್ರ ಅವ್ರ ಗೇಮ್ ಅಂತ ಬಂದಾಗ ಅವ್ರು ಲೀಡ್ ಮಾಡಬೇಕು ಅಂತ ಅದಿದೆ ಅವ್ರಿಗೆ. ಸೊ ಆ ಥರ ಒಂದು ವ್ಯಕ್ತಿತ್ವ ಅವ್ರದ್ದು. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.